ಹೋಗ್ಲಿ ಬಿಡು. ಉಸಿರು ಹೋಗೋ ಸ್ಥಿತಿಲಿ ಈಗ್ಲೂ ಆಗ್ಲೋ ಅನ್ನೋ ಹಾಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ನಿನಗ್ ನೀನೇ ಹುಚ್ಚಿ ಥರ ಆಡ್ತಿದ್ಯಾ ಅನ್ಸುತ್ತೆ. ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ದೀನಾ? ಅಯ್ಯೋ, ಇದ್ರಿಂದ ಪೂಜೆನ ನಿಲ್ಲಿಸ್ಬೇಕು ಅಂತ, ಕೃಷ್ಣ ಅವ್ರನ್ನ ಕೂತಿರೋ ಜಾಗದಿಂದ ಏಳಿಸ್ಬೇಕು ಅಂತ ಎಷ್ಟು ನಾಟಕ ಮಾಡ್ದೆ. ನೀನ್ ಆಡ್ತಿರೋ ಹುಚ್ಚ ಆಟಗಳು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಓ, ಎಲ್ಲ ಗೊತ್ತಾಗಿದೆ ಅಂತ ಆಯ್ತು. ಸರಿ, ಅದಕ್ಕೇನೀಗ? ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಏನ್ ಸಾಧಿಸ್ಬೇಕು ಅಂತ ಮಾಡ್ತಿದ್ಯಾ? ಕೃಷ್ಣಂಗೋಸ್ಕರ. ಕೃಷ್ಣನ್ನ ಮದ್ವೆ ಆಗೋಕ್ಕೋಸ್ಕರ. ನಾನ್ ಇರ್ಬೇಕಾದ ಸ್ಥಾನದಲ್ಲಿ ನೀನಿದ್ಯಾ. ನಿನ್ನ ಶಾಶ್ವತವಾಗಿ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಇದೆಲ್ಲ ಮಾಡ್ತಿದ್ದೀನಿ. ಅದು ಕನ್ಸಲ್ಲಿ ಕೂಡ ಆಗಲ್ಲ. ನಡ್ದೇ ನಡೆಯುತ್ತೆ. ನೀನ್ ಅನ್ಕೊಂಡಿರ್ಬೋದು ನಾನ್ ಮಾಡಿರೋ ಪ್ಲಾನ್ ಎಲ್ಲ ರಿವರ್ಸ್ ಮಾಡಿ ಈ ವ್ರತನ ಪೂರ್ತಿ ಮಾಡಿದೀನಿ ಅಂತ. ಆದ್ರೆ ಕೃಷ್ಣನ ಪಡ್ಕೊಳಕ್ಕಾಗಲ್ಲ. ಯಾವತ್ತಿಗಾದ್ರೂ ಸರಿ, ಕೃಷ್ಣ ನನ್ನವನು. ನೀನು ಅತಿಯಾಗಿ ಆಸೆ ಪಡ್ತಿದ್ಯಾ. ನೀನಿನ್ಮೇಲೆ ಈ ಥರದ್ದೇನಾದ್ರೂ ಮಾಡಿದ್ರೆ ನಿನ್ನಿಂದ ಈ ಮನೇಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಚೆನ್ನಾಗಿ ನೆನ್ಪಿಟ್ಕೋ, ಸಾಯಿಸ್ತೀನಿ ನಿನ್ನ. ನೋಡೋಣ, ನೀನ್ ನನ್ನನ್ ಸಾಯಿಸ್ತೀಯೋ ನಿನ್ನ ಮನೆಯಿಂದ ಆಚೆ ಹಾಕ್ತೀನೋ ಅದನ್ನೂ ನೋಡೋಣ. ಸರಿ, ನೋಡು. ನಿನ್ನನ್ನ ಈ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಪರ್ಣನೇ ಅಲ್ಲ. ಕೃಷ್ಣನಿಂದ ನಿನ್ನ ದೂರ ಮಾಡಿ ಕೃಷ್ಣನಿಂದ ನೀನು ಹೆಂಡತಿ ಅಲ್ಲ ಅಂತ ಹೇಳ್ಸಿಲ್ಲ ಅಂದ್ರೆ ನನ್ನ ಹೆಸರು ನಿತ್ಯಾನೇ ಅಲ್ಲ. ಅಯ್ಯೋ, ಏನ್ ನಿತ್ಯ, ಅಪರ್ಣಗೆಲ್ಲ ಗೊತ್ತಾಗೋಯ್ತಾ? ಗೊತ್ತಾಯ್ತು. ಅದಕ್ಕೆ ನಾನು ಎಲ್ಲ ಹೇಳ್ದೆ. ಈಗ ಅವಳ ನಾನ ಇಬ್ರಲ್ಲೊಬ್ರು ನೋಡೇ ಬಿಡೋಣ. ನಾನ್ ಹಾಕಿದ ಪ್ಲಾನ್ ರಿವರ್ಸ್ ಆಗಿ ನಿನ್ ಕೆನ್ನೆಗ್ ಬೀಳುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಿತ್ಯ. ನೀನ್ ಸುಮ್ನೆ ಇರೇ. ಈ ಟೈಮಲ್ಲಿ ಜೋಕ್ ಎಲ್ಲ ಬೇಕಾ? ಎಮ್ಮೆ ಮುಗಿದವಳೆ. ಇಲ್ಲಿವರೆಗೂ ಬಂದ್ಮೇಲೆ ನಾವು ಸುಮ್ಮನಿರೋ ಅವಶ್ಯಕತೆ ಇಲ್ಲ. ಹೌದು, ನನಗ್ ಚಾಲೆಂಜ್ ಮಾಡಿದ್ರೆ ಏನಾಗತ್ತೆ ಅಂತ ಅವಳಿಗೆ ತೋರಿಸ್ತೀನಿ.
ಅಕ್ಕ ಅಕ್ಕ ಬೇಗ ಬಾ. ಏನೇ? ಅಕ್ಕ ಮರ್ತೋದ್ಯಾ? ಅವಾಗ್ಲೇ ಪೂಜೆ ಆದ ತಕ್ಷಣ ಶಾಸ್ತ್ರಿಗಳು ಏನ್ ಹೇಳಿದ್ರು? ಅವತ್ತೇನೋ ಬಾಬಾ ಅವರು ಅಕಸ್ಮಾತ್ ಆಗಿ ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ರು ಸರಿ, ಆದ್ರೆ ಇವತ್ತು ಎಲ್ರ ಮುಂದೆ ವೇದ ಮಂತ್ರ ಸಾಕ್ಷಿಯಾಗಿ ಆ ಅಮ್ಮ ಅವ್ರ ಮುಂದೆ ನಿನ್ ಕುತ್ತಿಗೆಗೆ ಬಾಬಾ 3 ಗಂಟೆ ಹಾಕಿದ್ರು. ನಮ್ ಕೃಷ್ಣ ಅಪರ್ಣನ್ ಕುತ್ತಿಗೆಗೆ 3 ಗಂಟೆ ಹಾಕಿದಾನೆ. ಅದಕ್ಕೇನೀಗ? ನೀನೇನ್ ಹೇಳ್ಬೇಕೋ ಅದನ್ನ ನೇರವಾಗಿ ಹೇಳು. ಅದನ್ ಬಿಟ್ಟು ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತಿದ್ಯಾ? ಅಜ್ಜಿ, ನಾನ್ ನೇರವಾಗಿ ಹೇಳ್ತಿದ್ದೀನಿ. ಈಗ ನಮ್ಮ ಅಕ್ಕನ್ ಕುತ್ತಿಗೆಗೆ ಬಾವ ತಾಳಿ ಕಟ್ಟಿದ್ರಿಂದ ಶಾಸ್ತ್ರಿಗಳು ಹೇಳ್ದ ಹಾಗೆ ಅವರ ದಾಂಪತ್ಯ ಜೀವನ ಇವತ್ತಿಂದ ಮಂಗಳಕರವಾಗಿ ಶುರು ಆಗತ್ತೆ. ಹಾಗೆ ಇವತ್ತು ನಮ್ಮ ಅಕ್ಕ ಬಾವ ಒಟ್ಟಿಗೆ ಒಬ್ರಿಗೊಬ್ರು ಊಟ ಮಾಡಿಸ್ಬೇಕು ಅಂತ ಹೇಳಿದ್ರು ಅಲ್ವಾ? ಹೇಳಿದ್ರ ಅದಕ್ಕೆ? ಇಷ್ಟು ದಿನ ಆಗಿರೋ ಘಟನೆನ ಜೀರ್ಣ ಮಾಡ್ಕೊಳಕ್ ನಮ್ಮಿಂದ ಆಗ್ತಿಲ್ಲ. ಮತ್ತೆ ಇವತ್ತು ಇದು ಬೇರೆನಾ ತಾಯಿ? ಎಲ್ರೂ ಮುಂದೆ ಮದ್ವೆ ಆಗಿದೆ ಅಂತೇನೋ ಹೇಳ್ತಿದ್ಯಾ? ನೀನು ನಿನ್ನ ಅಕ್ಕ ಮನೆಯಲ್ಲಿ ದೊಡ್ಡವ್ರನ್ನ ಒಪ್ಸಿ ಮದ್ವೆ ಮಾಡ್ಕೊಂಡ್ರಾ? ಎಲ್ಲಾರ್ನೂ ನೋಯ್ಸಿ ಅಲ್ವಾ ಮದ್ವೆ ಆಗಿದ್ದು? ಅಂಕಲ್, ಚಿಕ್ಕಮ್ಮ, ನೀವ್ ಯಾಕೆ ಯಾವಾಗ್ಲೂ ಸುಂದರಿಗೆ ಗಾಯತ್ರಿಗೆ ಏನಾದ್ರೂ ಹೇಳ್ತಾನೆ ಇರ್ತೀರಾ? ನಿನ್ ಹೆಂಡತಿಗೆ ನಾದ್ನಿಗೆ ಏನಾದ್ರೂ ಬೈಯೋದೇ ನಮ್ ಕೆಲ್ಸ ನೋಡು. ವಾಸುಕಿ, ಈ ವಾದ ಎಲ್ಲ ಯಾಕೆ? ಅದ್ಕೆ ಇದ್ಯಾರು ಶುರು ಮಾಡಿದ್ದು? ಏಯ್, ಚೆನ್ನಾಗಿ ವ್ರತ ಆಗಿದೆ. ಅವಳು ಒಳ್ಳೆ ಉದ್ದೇಶದಿಂದ ತಾನೇ ಹೇಳಿದ್ದು. ಅಂಕಲ್, ಇಲ್ಲಿ ಯಾರ ಉದ್ದೇಶ ಏನಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದು ಕೃಷ್ಣ ಅವರು ಎಲ್ಲ ತಿಳಿದು ಇವಳನ್ನ ಮದ್ವೆ ಆಗಿಲ್ಲ. ಮನೆಯವ್ರ ಮೆಚ್ಚಿ ಇವಳನ್ನ ಸೊಸೆಯಾಗಿ ಮಾಡ್ಕೊಂಡಿಲ್ಲ. ನಿತ್ಯ, ನೀನ್ ಯಾಕೆ ನಮ್ಮ ಅಕ್ಕನ ಬಾವನ್ ಮದ್ವೆ ವಿಷಯಕ್ಕೆ ಅಡ್ಡ ಬರ್ತಿದ್ಯಾ? ಅಷ್ಟಕ್ಕೂ ನಮ್ಮ ಅಕ್ಕ ಅಂದ್ರೆ ನಿಂಗೆ ಅಷ್ಟೊಂದು ವೇಷನಾ? ನಮ್ಮ ಅಜ್ಜಿಗೆ ಅತ್ತೆಗೆ ನಮ್ಮ ಅಕ್ಕನ ಬಗ್ಗೆ ಇಲ್ದೇ ಇರೋದನ್ನ ಹೇಳಿ ಎತ್ಕಡ್ತಿದ್ಯಾ? ಗಾಯತ್ರಿ, ಹಾಗ್ ಮಾತಾಡ್ಬೇಡ. ನಿನ್ ಒಳ್ಳೆತನ ಇವ್ರು ಯಾರಿಗೂ ಅರ್ಥ ಆಗ್ತಿಲ್ಲ ಅಕ್ಕ. ನಿನ್ಗೆ ಹೇಳ್ತಿರೋದು, ಸುಮ್ನೆ ಇರು. ಅದೇನೇ ಆಗಿದ್ರು ಶಾಸ್ತ್ರಿಗಳು ಹೇಳ್ದಾಗೆ ಸಂಪ್ರದಾಯದ ಪ್ರಕಾರ ಮಾಡ್ಬೇಕಾಗಿರೋದ್ ಮಾಡ್ಬೇಕು. ಅದ್ಕೆ ನಾವು ಸಂಪ್ರದಾಯದ ಪ್ರಕಾರ ಇದೆಲ್ಲ ಮಾಡೋದಕ್ಕೆ ಇವ್ರ ಮದ್ವೆ ಏನ್ ಸಂಪ್ರದಾಯದ ಪ್ರಕಾರನೇ ಆಗಿದ್ಯಾ? ಈ ಮಹಾತಾಯಿ ಪ್ರೀತಿ ಮಾಡಿದೀವಿ ಅಂತ ಹೇಳಿ ನಾವು ಬೇಡ ಅಂದ್ರೂ ಮದ್ವೆ ಮಾಡ್ಕೊಂಡ್ಲು. ಇನ್ನು ಇವ್ರ ವಿಷಯ ಅಂತೂ ಅವಳು ಮೋಡಿ ಮಾಡಿ ಮದ್ವೆ ಮಂಟಪದಲ್ಲಿ ಇವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಲು. ಈ ವಿಷಯ ಎಲ್ರಿಗೂ ಗೊತ್ತಿರೋದೆ. ಅದು ನಿಜಾನೇ ಅಲ್ವಾ? ನಮ್ ಕೃಷ್ಣನ್ ತಲೆನ ಚೆನ್ನಾಗ್ ಕೆಡ್ಸಿ ಅವನ್ನ ಮೋಡಿ ಮಾಡಿ ಅವತ್ತೇನೋ 3 ಗಂಟೆ ಹಾಕಿಸ್ಕೊಂಡ್ಬಿಟ್ಲು. ಇವಾಗ ತಾಳಿ ಕಟ್ ಮಾಡ್ಕೊಂಡು ಬೇಕು ಅಂತಾನೆ ಎಲ್ಲಾರ್ ಮುಂದೆ ವ್ರತ ಮಾಡೋ ಥರ ಮಾಡಿ ಎಲ್ಲಾರ್ ಕಣ್ಮುಂದೆ 3 ಗಂಟೆ ಕೃಷ್ಣನ್ ಕೈಯಲ್ಲಿ ಮತ್ತೆ ಹಾಕಿಸ್ಕೊಂಡ್ಲು. ಅಷ್ಟೇ ಅಲ್ವಮ್ಮ? ಚಿಕ್ಕಮ್ಮ, ಅಂಕಲ್, ನನಗ್ ಕೋಪ ಬರಿಸ್ತಾ ಇದ್ದೀರಾ? ಅಜ್ಜಿ, ಇದೆಲ್ಲ ಪ್ಲಾನ್ ಅಜ್ಜಿ.
ನೀವು ಈ ಮದ್ವೆನ ಅವಳನ್ನ ಒಪ್ಕೊಂಡಿಲ್ಲ ಅಂತ ಹೇಳಿ ಪ್ಲಾನ್ ಮಾಡಿ ನಿಮ್ ಕಣ್ಮುಂದೆನೆ ಮತ್ತೆ ತಾಳಿ ಕಟ್ಟಿಸ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೆ ಕೃಷ್ಣ ಅವರಿಗೆ ಹತ್ರ ಆಗ್ಬೇಕು ಅಂತ ಈ ಅಕ್ಕ ತಂಗಿರ್ ಪ್ಲಾನು. ಏನ್ ಮಾತಾಡ್ತಿದ್ಯಾ ಸಾಕ್ ನೀನು? ನಿಲ್ಸಿ. ಯಾರೇನೇ ಪ್ಲಾನ್ ಮಾಡಿದ್ರು ಯಾರ್ ಏನು ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ಸಂಪ್ರದಾಯ ಆಚಾರಗಳಿವೆ, ಅದನ್ನ ಯಾರಾದ್ರೂ ಪಾಲಿಸ್ಲೇಬೇಕು. ನಮ್ ಕೃಷ್ಣನ್ಗೆ ಕೇಡಾಗ್ಬಾರ್ದು ಅಂತ ಈ ವ್ರತನ ನಾನ್ ಮಾಡಿಸಿದ್ದು. ನನ್ ಕೃಷ್ಣನ್ ಒಳ್ಳೇದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಯಾರ್ದೋ ಪ್ಲಾನ್ಗೋ ಯಾರ್ದೋ ಸ್ಕೆಚ್ಗೋ ಮರಳಾಗಿ ಈ ಆಚಾರನೆಲ್ಲ ನಾನ್ ಮಾಡ್ತಾ ಇಲ್ಲ. ಆದ್ರೆ ಶಾಸ್ತ್ರಿಗಳು ಹೇಳ್ದ ಹಾಗೆ ನಮ್ ಸಂಪ್ರದಾಯನ ಶುರು ಮಾಡಿ. ಇದೇನು ಅಜ್ಜಿ ಕೂಡ ಇದಕ್ಕೆಲ್ಲ ಒಪ್ಕೊಂಡ್ರಲ್ಲ? ಅಂದ್ರೆ ನಿಧಾನಕ್ ಅಜ್ಜಿ ಅತ್ತೆ ಕೃಷ್ಣ ಮತ್ತೆ ಅಪರ್ಣನ್ ಬಂಧನ ಒಪ್ಕೊಳ್ತಿದಾರಾ? ನೋ, ಹಾಗಾಗೋದಕ್ ಬಿಡ್ಬಾರ್ದು. ಹಾ, ಅಜ್ಜಿನೂ ಒಪ್ಕೊಂಡಾಯ್ತು. ಗಾಯತ್ರಿ ಸುಂದರಿ ಶಾಸ್ತ್ರಿಗಳು ಹೇಳ್ದಾಗ ಮಾಡ್ಬೇಕು. ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ. ಎಲ್ರೂ ಒಪ್ಕೊಂಡ್ರು. ಶಾಸ್ತ್ರಿಗಳು ಹೇಳ್ದ ಹಾಗೆ ನಾವು ಮಾಡೋಣ. ಬಾ, ನೀವು ಹೋಗ್ರಮ್ಮ. ಆ ಅಡುಗೆ ಕೆಲಸ ಮುಗಿಸಿ ಬೇಗ ಹೋಗಿ. ಒಂದ್ ನಿಮಿಷ. ಸುಂದರಿ, ನೀ ನನಗೆ ತಿನ್ನಿಸ್ಬೇಕು ಅಂದ್ರೆ ನನಗಿಷ್ಟವಾಗಿರೋ ಪ್ರಸಾದ ಮಾಡಬೇಕು. ಸರಿ ಕೃಷ್ಣ ಅವರೇ. ಅಷ್ಟೇ ಅಲ್ಲ, ಬದನೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ, ಸಾಂಬಾರ್ ಕೂಡ ಮಾಡಬೇಕು. ನಿಮ್ಗಿಷ್ಟ ಆಗಿದ್ದೆಲ್ಲ ಮಾಡ್ತೀನಿ. ಹೋಗಿ 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 ಬೇಗ ಮಾಡಿ. ನಡಿ ಅಕ್ಕ. ಈಗ ಹೇಗಿದೆ? ಈಗ ಪರವಾಗಿಲ್ಲ ಸುಂದರಿ. ಛೇ, ನಾವು ವ್ರತ ತಡೆಯೋದ್ರಲ್ಲಿ ಫೇಲ್ ಆದ್ವಿ. ಹೌದು, ನಾವು ಮಾಡಿದ ಪ್ಲಾನ್ ಎಲ್ಲ ಫೇಲ್ ಆಯ್ತು. ನಾವು ಮಾಡಿದ ಪ್ಲಾನ್ ಅಲ್ಲ, ನೀನ್ ಮಾಡಿದ ಪ್ಲಾನ್ ಎಲ್ಲ ಫೇಲ್ ಆಗ್ತಾನೆ ಇದೆ. ನೀವು ಮಾಡಿದ್ರಲ್ಲ ಕೊನೆ ಪ್ಲಾನ್, ಅದೇನಾದ್ರೂ ಸಕ್ಸಸ್ ಆಯ್ತಾ? ನಾವುಗಳೇ ಕಿತ್ತಾಡ್ಕೊಳ್ಳೋದಲ್ಲ. ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮುಂದೆ ಆಗೋದನ್ನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡೋದು ಒಳ್ಳೇದು. ಆಲ್ರೆಡಿ ನೀವಿಬ್ರು ಏನೋ ಒಂದು ಯೋಚನೆ ಮಾಡೇ ಇರ್ತೀರಾ. ಇಲ್ಲಿ ನಾವು ನೀವು ಅಂತಲ್ಲ, ಯಾರ್ ಏನ್ ಪ್ಲಾನ್ ಮಾಡಿದ್ರು ಸಕ್ಸಸ್ ಆಗೋದು ಮುಖ್ಯ. ಮೊದಲು ಪ್ಲಾನ್ ಹೇಗೆ ಸಕ್ಸಸ್ ಮಾಡಬೇಕು ಯೋಚನೆ ಮಾಡೋಣ. ಸಕ್ಸಸ್ ಆಗ್ಬೇಕು ಅಂದ್ರೆ ಮೊದಲು ಪ್ಲಾನ್ ಏನು ಅಂತ ಗೊತ್ತಾಗ್ಬೇಕಲ್ವಾ? ಬೇರೆ ಏನಿದೆ? ಈಗ ಅಕ್ಕ ತಂಗಿ ಇಬ್ರು ಎಲ್ರಿಗೂ ಅಡ್ಗೆ ಮಾಡ್ತಾರಲ್ವಾ, ಆ ಅಡ್ಗೆಗೆ ಖಾರ ಜಾಸ್ತಿ ಹಾಕಿದ್ರೆ ಸಾಕು. ಹೌದು, ಕೃಷ್ಣನ ಖಾರ ಜಾಸ್ತಿ ಆದ್ರೆ ಒಂಚೂರು ತಿನ್ನಲ್ಲ. ಖಾರ ತಿಂದು ಖಾರ 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 ಅಂತ ಗಲಾಟೆ ಮಾಡ್ತಾನೆ. ಗಲಾಟೆ ಮಾಡಿದ್ರೆ ಅಜ್ಜಿ ಅಡ್ಗೆ ಮಾಡಿರೋ ಅಪರ್ಣನ ಬಾಯಿಗೆ ಬಂದಾಗ ಬೈತಾರೆ. ಆಗ ನಾವು ಕೂಡ ಸೇರ್ಕೊಂಡು ಅಜ್ಜಿಗೆ ಅವಳ ಬಗ್ಗೆ ಇನ್ನೂ ಏನಾದ್ರೂ ಹೇಳಿದ್ರೆ ಅಜ್ಜಿ ದೃಷ್ಟಿಲಿ ಒಳ್ಳೆಯವಳಾಗ್ತಿರೋ ಅಪರ್ಣ ಕೆಟ್ಟವಳಾಗ್ತಾಳೆ. ಅಯ್ಯೋ, ಅದು
ಮಳೆ ಬರೋ ಹಾಗಿದ್ಯಲ್ವಾ, ನೆಗಡಿ ಆಗೋ ಥರ ಇದೆ. ಮೊದ್ಲೇ ನಮ್ ಪ್ಲಾನ್ ಸಕ್ಸಸ್ ಆಗ್ತಿಲ್ಲ ಅಂತ ಸಾಯ್ತಾ ಇದ್ರೆ ಅಪ್ಶಕ್ನ ತರ ಸೀನ್ತಾ ಇದೆಯಾ? ಹಾ, ಸೀನ್ ಬಂತು ಸೀನ್ದೆ, ಬರೋ ಸೀನ್ನ ತಡೆದ್ರೆ ತುಂಬಾ ತೊಂದರೆ ಅಂತೆ. ಈ ಪ್ಲಾನ್ ಏನಾದ್ರೂ ಹಾಳಾಗ್ಬೇಕಲ್ಲ, ಅವಾಗಿದೆ ನಿಮ್ಗೆ. ಆ, ಅಬ್ಬ- ವ- ಅಮ್ಮು, ಸೀನ್ನಿಂದ ಪ್ಲಾನ್ ಹಾಳಾಗುತ್ತೋ ಹೇಗೆ? ಒಂದ್ ವೇಳೆ ಏನಾದ್ರೂ ಆದ್ರೆ ಈ ಮೂರ್ಖರು ಅಪ್ಪ ಅಂತಾನೂ ನೋಡಲ್ಲ. ದೇವ್ರೇ, ನೀನೇ ಹೇಗಾದ್ರೂ ನನ್ನ ಕಾಪಾಡ್ಬೇಕು. ಸರಿ ಬಿಡು. ಮೊದ್ಲು ಅಕ್ಕ ತಂಗಿ ಇಬ್ರು ಪಂಚಭಕ್ಷ ಪರಮಾನ್ನನ ಅದ್ ಹೆಂಗ್ ಮಾಡ್ತಾರೆ ಅಂತ ನಾವು ನೋಡೋಣ ನಡಿ. ಸೂಪರ್ ಆಗಿದೆ ಅಕ್ಕ. ಅಡ್ಗೆ ಎಲ್ಲ ಪೂರ್ತಿ ಆಯ್ತಲ್ಲ? ಸರಿ, ಹಾಗಾದ್ರೆ ನೀನ್ ಹೋಗಿ ಬಾವನ್ ಕರ್ಕೊಂಡ್ ಬಾ, ನಾನು ಎಲ್ಲರನ್ನೂ ಕರಿತೀನಿ. ಈಗ ಬಡ್ಸೆ ಊಟನ ಈ ಖಾರ ತಿಂದು ನೆತ್ತಿಗೇರಿ ಕೃಷ್ಣ ಸಿಟ್ಟಲ್ಲಿದನ್ ಎಸ್ದು ಎಲ್ರ ಮುಂದೆ ಗಲಾಟೆ ಮಾಡ್ತಾನೆ. ಗಾಯತ್ರಿ, ಎಲ್ರನ್ನೂ ಊಟಕ್ಕೆ ಕರೆದ್ಯಾ? ಹೇಯ್, ಬೇಗ ಬಾ. ಬಾವಾ, ಈಗ ನೀವು ಮೊದ್ಲು ನಮ್ಮ ಅಕ್ಕಂಗ್ ತಿನ್ಸಿ. ಅಣ್ಣ, ತಿನ್ಸು ಅಣ್ಣ. ಸುಂದರಿಗೆ ಕೈ ಇದೆಯಲ್ಲ, ಸುಂದರಿನೇ ತಿಂತಾಳಲ್ಲ. ಯಾವಾಗ್ಲೂ ಸುಂದರಿ ನನಗ್ ತಿನ್ನಿಸ್ತಾಳೆ. ನಾನ್ ಸುಂದರಿಗೆ ತಿನ್ಸೋ ಅವಶ್ಯಕತೆ ಇಲ್ಲ ತಾನೆ? ಹಾಗಲ್ಲ ಅಣ್ಣ, ಅತ್ಗೆ ನಿನ್ ಹೆಂಡ್ತಿ ಅಲ್ವಾ? ಹಾ, ಮತ್ತೆ ಅತ್ಗೆ ನಿನಗ್ ತಿನ್ಸಿದ್ಮೇಲೆ ಅತ್ಗೆ ನೀನ್ ತಿನ್ಸ್ಬೇಕಲ್ವಾ? ಹಾ, ಲಾಜಿಕ್ಕೆ. ಹಾ, ಸುಂದರಿ ತಿನ್ನು. ಅಕ್ಕ, ಈಗ ನೀನ್ ತಿನ್ಸು. ತಗೋ ತಗೋ, ತಿನ್ಸು ತಿನ್ಸು. ನನಗೆ ಈ ಕರಿ ಬೇಕು. ಅದೇ ಬೇಕಿತ್ತು. ಅದನ್ ಚೆನ್ನಾಗ್ ಕಲ್ಸಿ ಕೃಷ್ಣನ್ ತಿನ್ಸು. ಕೃಷ್ಣ ಅದನ್ ತಿಂದ ತಕ್ಷಣ ಆಡೋ ಅವತಾರ ನಿನಗ ಅರ್ಥ ಆಗತ್ತೆ.
ಏನಾಯ್ತು ಕೃಷ್ಣ ಅವ್ರೆ? ಸುಂದರಿ, ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ರುಚಿಯಾಗಿದೆ ಗೊತ್ತಾ? ಇದಂತೂ ನಮ್ಮ ಅಜ್ಜಿ ಮಾಡ್ದ ಹಾಗೆ ಇದೆ. ನಂಗೆ ಇನ್ನೂ ಬೇಕು. ತಿನ್ಸು 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 ತಿನ್ಸು.